ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ ಇಸ್ರೇಲ್ ಮಧ್ಯೆ ವಾರ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅದರ ನೇರವಾದಂತಹ ಪರಿಣಾಮ ಭಾರತದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಕರಾವಳಿಯ ಉದ್ಯಮದ ಮೇಲೆ ಯುದ್ಧದ ಭಾರಿ ಪರಿಣಾಮ ಬೀರ್ತಾ ಇದ್ದು, ಯುದ್ಧದಿಂದ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಕರಾವಳಿಯ ಉದ್ಯಮಿಗಳು. ಕೊಲ್ಲಿ ರಾಷ್ಟ್ರಗಳ ಬಂದರುಗಳಲ್ಲಿ ಈಗಾಗಲೇ ಹಲವು ಹಡಗುಗಳು ಸಿಲುಕೊಂಡಿದ್ದಾವೆ. ದುಬೈನ ಜೇಬೆಲ್ ಅಲಿ ಅನ್ನುವಂತಹ ಬಂದರು ಸೇರಿ ಬೇರೆ ಬೇರೆ ಬಂದರಿನಲ್ಲಿ ಹಲವು ಹಡಗುಗಳು ಲಾಕ್ ಆಗಿದ್ದಾವೆ. ನವಮಂಗಳೂರಿನಿಂದ ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತೆ. ನವಮಂಗಳೂರು ಬಂದರಿನಲ್ಲೂ ಸಹ 54 ಕಂಟೈನರ್ಗಳು ಸಿಲುಕೊಂಡಿದ್ದಾವೆ. 21 ಕಾಫಿ, 5 ಮೀನಿನ ಉತ್ಪನ್ನ ಸೇರಿ ಬೇರೆ ಬೇರೆ ವಸ್ತುಗಳು ರಫ್ತು ಮಾಡ್ತಾ ಇರುವಂತಹ ಈ ಕಂಟೈನರ್ಗಳೇನಿದ್ದಾವೆ, ಆ ಕಂಟೈನರ್ಗಳು ಈಗ ಸಿಲುಕಿಕೊಂಡಿರುವಂತಹ ಕಾರಣಕ್ಕಾಗಿ ನಷ್ಟ ಅನುಭವಿಸಬೇಕಾಗಿರುವಂತಹ ಆತಂಕವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಕೆಸಿಸಿಐನ ಅಧ್ಯಕ್ಷ PB ಅಹಮದ್ ಮದನ್ಸ ಹೇಳಿಕೆ ನೀಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಭುಗಿಲೆದ್ದಿರುವಂತಹ ಸಂಘರ್ಷದ ಪರಿಣಾಮ ರಾಜ್ಯದ ಕರಾವಳಿಯ ವ್ಯಾಪಾರ ವಹಿವಾಟುಗಳ ಮೇಲೂ ಕೂಡ ಬೀಳ್ದಿದೆ. ಅದಲ್ಲದೆ ಕರಾವಳಿಯಿಂದ ರಫ್ತಾಗುತ್ತಿದ್ದಂತಹ ವಸ್ತುಗಳ ಮೇಲೆ ಈಗ ಪರಿಣಾಮ ಬೀರ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಭಾರಿ ಪರಿಣಾಮ ಉಂಟಾಗುವಂಥ ಆತಂಕ ಕೂಡ ವ್ಯಕ್ತವಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಕೆಸಿಸಿಐನ ಪ್ರೆಸಿಡೆಂಟ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ನಮ್ಮ ಕರಾವಳಿಯಿಂದ ಏನೆಲ್ಲ ಪ್ರಾಡಕ್ಟ್ಗಳು ಈ ಕೊಲ್ಲಿ ರಾಷ್ಟ್ರಗಳಿಗೆ ಹೋಗ್ತವೆ? ನಮ್ಮ ಇಲ್ಲಿಂದ ಏನಂತ ಹೇಳಿದ್ರೆ, ಒಂದು ಅಗ್ರಿ ಕಮೋಡಿಟೀಸ್ ಹೋಗುತ್ತೆ. ಕಾಫಿ ಆಗಿರಲಿ, ಕಾಫಿ ಮತ್ತು ಗೋಡಂಬಿ ಮತ್ತು ಕೋಕೋನಟ್ ಮತ್ತು ಈ ಫಿಶ್ ಪ್ರಾಡಕ್ಟ್ಸ್ ಹೋಗುತ್ತೆ. ಫಿಶ್ ಮಾತ್ರ ಅಷ್ಟು ಜಾಸ್ತಿ ಮಾತ್ರದಲ್ಲಿಲ್ಲ. ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗೋದು ಸೌತ್ ಈಸ್ಟ್ ಏಷ್ಯಾ ಮತ್ತು ಈಸ್ಟ್ ಏಷ್ಯಾ ಭಾಗಕ್ಕೆ ಆಗೋದು. ಮತ್ತು ಪೆಟ್ರೋಕೆಮಿಕಲ್ಸ್ ಸಹ ಇದೆ. ನಮ್ಮದು MRP ಅವರದ್ದು ವ್ಯಾಲ್ಯೂ ಆ್ಯಡೆಡ್ ಗೂಡ್ಸ್ ಆ ಕಡೆಗೆ ಹೋಗುತ್ತೆ. ಒಂದು ವೇಳೆ ಈಗ ಇತ್ತೀಚಿನ ದಿನಗಳಲ್ಲಿ 4-5 ದಿನ ಆಯಿತು ಈ ಯುದ್ಧ ಆರಂಭವಾದ ನಂತರ, ಯಾವ ರೀತಿ ಪರಿಣಾಮ ಮುಂಬರುವ ದಿನಗಳಲ್ಲಿ ಈ ಕರಾವಳಿ ಭಾಗದ ವ್ಯಾಪಾರ ವಹಿವಾಟುಗಳು, ಅದರಲ್ಲೂ ಕೂಡ ರಫ್ತು ವಹಿವಾಟಿನ ಮೇಲೆ ಬೀಳುತ್ತೆ? ಈಗ ಇಮಿಡಿಯೇಟ್ ಆಗಿ ನಾನು ಹೇಳಿದಾಗೆ ನಮಗೆ ಅಷ್ಟು ಒಂದು ಇಶ್ಯೂ ಏನಂತ ಹೇಳಿದರೆ, ಪೀಪಲ್ ಬಿಸ್ನೆಸಸ್ ವಿಚ್ ಆರ್ ಸಪ್ಲೈಯಿಂಗ್ ಟು ದ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್, ಈಗ GCC ಕಂಟ್ರೀಸ್ ಆಗಲಿ, ಅಲ್ಲಿಗೆ ಯಾವ ವ್ಯಾಪಾರ ಅವರು ಸೋನ್ಲಿ ಡಿಪೆಂಡೆಂಟ್ ಆನ್ ಮಿಡ್ಲ್ ಈಸ್ಟ್ ಇದ್ದಾರೆ, ಅವರಿಗೆ ಸ್ವಲ್ಪ ಒಂದು ಅನ್ಸರ್ಟನಿಟಿ ಇರಬಹುದು. ಈಗ ಏನಂತ ಹೇಳಿದರೆ, ಅಲ್ಲಿ ಟ್ರೇಡ್ ರೂಟ್ ಕ್ಲೋಸ್ ಆಗಿದೆ, ಅವರು ಟೆಂಪರರಿಯಾಗಿ ಕ್ಲೋಸ್ ಮಾಡಿದ್ದಾರೆ. ಈಗ ಇಲ್ಲಿಂದ ಅವರದು ರೆಡಿ, ಎಸ್ಪೆಷಲಿ ಫ್ರೆಶ್ ಪ್ರೊಡ್ಯೂಸ್ ಏನಿದೆ, ಹಾರ್ಟಿಕಲ್ಚರ್ ಪ್ರೊಡ್ಯೂಸ್ ಆಗಿರಲಿ, ಅಂಥದ್ದು ಪ್ರಾಡಕ್ಟ್ ವಿಚ್ ಹ್ಯಾಸ್ ಅ ಪೆರಿಷಬಲ್ ಲೈಫ್, ಅದಕ್ಕೆ ಸ್ವಲ್ಪ ಒಂದು ಪ್ರಾಬ್ಲಮ್ ಇರಬಹುದು. ಮತ್ತು ಬೇರೆ ನೋಡಿದರೆ, ಈಗ ಇಮಿಡಿಯೇಟ್ ಆಗಿ ಅದರ್ ದೆನ್ ಮಾರ್ಕೆಟ್ ಆಕ್ಸೆಸ್ ಬೇರೆ ನಮಗೆ ಸ್ಟ್ರೆಸ್ ಪಾಯಿಂಟ್ಸ್ ಏನು ಕಾಣುವುದಿಲ್ಲ. ಏನಂತ ಹೇಳಿದರೆ, ಮೇನ್ಲಿ ನಮಗೆ ಈಗ ಟೆನ್ಷನ್ ಇರುವುದು ಏನಂತ ಹೇಳಿದರೆ, ಈ ಕ್ರೂಡ್ ಮತ್ತು ಕಚ್ಚಾ ತೈಲ ಮತ್ತು ಅನಿಲ, ನ್ಯಾಚುರಲ್ ಗ್ಯಾಸ್ ಸಪ್ಲೈ ಮೇಲೆ. ಅದೀಗ ಇಮಿಡಿಯೇಟ್ ಆಗಿ ಅದರೊಂದು ಗಾಬರಿ ಆಗಲಿಕ್ಕೆ ಏನು ಇಲ್ಲದಾಗಿ ಕಾಣುತ್ತೆ. ಮಾತ್ರ ಒಂದು ಲಾಂಗ್ ಟರ್ಮಲ್ಲಿ ಅದು ಹೇಗೆ ಇಂಪ್ಯಾಕ್ಟ್ ಆಗ್ತದೆ ಅಂತ ನೋಡಬೇಕಾಗುತ್ತೆ. ಈಗ ಯುದ್ಧ ಬೇಗ ಮುಗಿದ್ರೆ ಸರಿ, ಬೌನ್ಸ್ ಬ್ಯಾಕ್ ಮಾಡ್ಬೋದು. ಆದರೆ ಒಂದು ವೇಳೆ ಇದು 2-3 ತಿಂಗಳು, 1 ತಿಂಗಳು, 2 ತಿಂಗಳು ಮುಂದುವರಿತು ಅಂತ ಹೇಳಿದರೆ, ಯಾವ ರೀತಿಯ ಪರಿಣಾಮ ಈ ಕರಾವಳಿ ಭಾಗದ ವ್ಯಾಪಾರ ವಹಿವಾಟು, ಅದರಲ್ಲೂ ರಫ್ತು ವಹಿವಾಟುಗಳ ಮೇಲೆ ಬೀಳುತ್ತೆ? ಈಗ ನಮ್ಮದು ಮಂಗಳೂರು ಅಂತ ಹೇಳಿದರೆ, ಕರ್ನಾಟಕದ ಒಂದೇ ಒಂದು ಪೋರ್ಟ್ ಇರೋದು ಇಲ್ಲಿ ಮಂಗಳೂರಲ್ಲಿ. ಈಗ ಸೊ ನಮ್ಮಿಲ್ಲಿಂದ ಮೇನ್ಲಿ ವಿ ಆರ್ ಅ ಟ್ರಾನ್ಸಿಟ್ ಪಾಯಿಂಟ್. ಈಗ ನಮ್ಮ ಸ್ಟೇಟ್ ಇದು ಎಕ್ಸ್ಪೋರ್ಟ್ಸಿಗೆ ವಿ ಆರ್ ಅ ಟ್ರಾನ್ಸಿಟ್ ಪಾಯಿಂಟ್. ಆ ಬೇಸಿಸಲ್ಲಿ ನೋಡುವಾಗ ಏನಂತ ಹೇಳಿದರೆ, ಒಂದು ದ ಇಂಪ್ಯಾಕ್ಟ್ ವಿಲ್ ಬಿ ಆನ್ ಈ ಲಾಜಿಸ್ಟಿಕ್ಸ್ ಫ್ರಂಟ್. ಏನಂತ ಹೇಳಿದರೆ, ಈಗ ಶಿಪ್ಪಿಂಗ್ ಲೈನ್ಸ್ ಅವರಿಗೆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ಗೆ ಅವರಿಗೆ ಸರ್ವಿಸ್ ಮಾಡಲಿಕ್ಕೆ ಆಗದ ಕಾರಣ ಅವೈಲಬಿಲಿಟಿ ಇಶ್ಯೂ ಬರಬಹುದು. ಅದರದ್ದು ಮತ್ತೆ ಕ್ಯಾಸ್ಕೇಡ್ ಆಗಿ ಅದರದ್ದು ರಿಪರ್ಕಷನ್ ಇಂದ ಕ್ರೂಡ್ ಇದು ಪ್ರೈಸ್ ಸಹ ಜಾಸ್ತಿ ಇದ್ದ ಕಾರಣ ಪ್ರೈಸ್ ಸಹ ಮೇಲೆ ಹೋಗಬಹುದು. ಇದಿಷ್ಟು ಕೆಸಿಸಿಯ ಪ್ರೆಸಿಡೆಂಟ್ ಮುದ್ದಸಿರ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಯುಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.